ಟು ಸವಿಯೂಟ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಸಿಯಾಗಿ ಮನೆಯಲ್ಲೇ ಮೈಸೂರು ಪಾಕ್ ಎಲ್ಲರೂ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿ, ಯಾವ ಥರ ಕಷ್ಟವೂ ಆಗಲ್ಲ. ಮೈಸೂರು ಪಾಕ್ ಮಾಡೋದು ಕಷ್ಟನೇ ಅಲ್ಲ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು, 1 ಕಪ್ ಆಗೋಷ್ಟು ಸಕ್ಕರೆ, ಅರ್ಧ ಕಪ್ ಆಗೋಷ್ಟು ತುಪ್ಪ, 1 ಕಪ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬರೀ ತುಪ್ಪನೇ ಬಳಸ್ಬೋದು ಇಲ್ಲಿ. ಇವಾಗ ಒಂದು ತಟ್ಟೆನಲ್ಲಿ ಈ ಥರ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ಥರ ಸವರಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಳ್ಬೇಡಿ, ತುಪ್ಪನೇ ಹಚ್ಕೊಳ್ಳಿ. ಇವಾಗ 1 ಕಪ್ ಕಡಲೆ ಹಿಟ್ಟನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಚೆನ್ನಾಗಿ ಕಡಿಮೆ ಉರಿನಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಸಕ್ಕರೆ ತೊಗೊಂಡಿದ್ದ ಕಪ್ನಲ್ಲೇ ಅರ್ಧ ಕಪ್ನಾಗೋಷ್ಟು ನೀರು, 1 ಕಪ್ ಸಕ್ಕರೆನ ಹಾಕ್ಬಿಟ್ಟು ಪಾಕ ಬರ್ಸ್ಕೊಳ್ಳಿ. ಪಾಕ ನಿಮಗೆ ಒಂದೆಳೆ ಪಾಕ ಬರಬಾರ್ದು, ಇನ್ನೇನು ಪಾಕ ಬರುತ್ತೆ ಅನ್ನುವಾಗ ಕೈಗೆ ಸ್ವಲ್ಪ ಸ್ವಲ್ಪ ಅಂಟುತ್ತೆ ಅಲ್ಲ, ಗಮ್ಮು ಥರ. ಆವಾಗ ನೀವು ಪಾಕನ ನಿಲ್ಲಿಸ್ಬಿಡಿ, ಸಾಕಾಗುತ್ತೆ. ಕಡಿಮೆ ನೀರು ಈ ಥರ ಹಾಕ್ಕೊಳ್ಳೋದ್ರಿಂದ ಪಾಕ ಕೂಡ ಬೇಗ ಬರುತ್ತೆ ಮತ್ತು ಹದವಾಗಿ ಮೈಸೂರು ಪಾಕ ಆಗುತ್ತೆ. ನೋಡಿ, ಇವಾಗ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಕೈಗೆ ಈ ಥರ ಅಂಟ್ಕೊಳ್ಬೇಕು, ಇಷ್ಟ ಅಂಟ್ಕೊಂಡ್ರೆ ಸಾಕಾಗತ್ತೆ. ಇನ್ನೂ ಪಾಕನ ಜಾಸ್ತಿ ಮಾಡ್ಕೊಳ್ಬೇಡಿ. ಇವಾಗ ಇದಕ್ಕೆ ಹುರಿದಿಟ್ಟಿರೋ ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಜರಡಿ ಹಿಡಿದ್ಬಿಟ್ಟೇ ಹಾಕ್ಕೊಳ್ಳಿ, ಗಂಟುಗಳು ಉಳಿಬಾರ್ದು. ಇವಾಗ ನೋಡಿ, ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಯಾವುದೇ ಥರ ಟೆನ್ಷನ್ ಬೇಡ, ಗಂಟಾಗುತ್ತೆ ಕಡಲೆ ಹಿಟ್ಟು ಅಂತ. ಗಂಟಾಗೋದಿಲ್ಲ. ನೀವು ಎಣ್ಣೆ ತುಪ್ಪದಲ್ಲಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋದರೆ ಗಂಟುಗಳೆಲ್ಲ ಹೋಗುತ್ತೆ. ನೋಡಿ, ತುಪ್ಪ ಹಾಕೋಕ್ಕಿಂತ ಮುಂಚೆನೇ ಯಾವುದೇ ಥರ ಗಂಟು ಉಳ್ಕೊಂಡಿಲ್ಲ. ಇವಾಗ ಅರ್ಧ ಕಪ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಂಬ ಹೊತ್ತು ಕಡಲೆ ಹಿಟ್ಟನ್ನು ಸಕ್ಕರೆ ಪಾಕದ ಜೊತೆ ಮಿಕ್ಸ್ ಮಾಡಿದ್ಮೇಲೆ ಬಿಡಬೇಡಿ. ಸ್ವಲ್ಪ ಹೊತ್ತು ಗಂಟುಗಳೆಲ್ಲ ಹೋಗಿದ ತಕ್ಷಣ ನೀವು ತುಪ್ಪನ ಸೇರಿಸ್ಕೊಳ್ಳಿ. ತುಪ್ಪನ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಳ್ತಾನೆ ಇರಿ. ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಬೇಕು. ಮೇಯ್ನ್ ಇರೋದು ಇದೇನೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಪಕ್ಕದಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಎಣ್ಣೆನೇ ಹಾಕ್ಕೊಳ್ತಾ ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬನ್ನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ, ಎಣ್ಣೆ ಹೀರ್ಕೊಂಡಿದ್ದ ತಕ್ಷಣ ಮತ್ತೆ ಎಣ್ಣೆ ಹಾಕಿ ಇದೇ ರೀತಿ ಮಾಡ್ಕೊಳ್ತಾ ಬನ್ನಿ. ಒಂದೇ ಸಾರಿ ಎಣ್ಣೆನ ಹಾಕ್ಕೊಳ್ಬೇಡಿ. ಈ ರೀತಿ ನೋಡಿ, ಎಣ್ಣೆ ಎಲ್ಲ ಹೀರ್ಕೊಳ್ತಾ ಹೋಗಬೇಕು ಕಡಲೆ ಹಿಟ್ಟು. ಅಲ್ಲಿವರೆಗೂ ಎಣ್ಣೆ ಹಾಕ್ಕೊಳ್ತಾ ಬನ್ನಿ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋದು, ಸ್ವಲ್ಪ ಹೊತ್ತು ಎಣ್ಣೆ ಹಾಕೋದು, ಈ ರೀತಿ ಮಾಡಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇವಾಗ ಪಾತ್ರೆಗೆ ಅಂಟ್ಕೊಳ್ತಾ ಇಲ್ಲ ಹಿಟ್ಟು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಹದವಾಗಿ ಬಂದಿದೆ ಫ್ರೆಂಡ್ಸ್. ಎಲ್ಲರೂ ಮಾಡ್ಬೋದು. ಅಡುಗೆ ಗೊತ್ತಿಲ್ಲದೇ ಇದ್ದವರು ಕೂಡ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಯಾವ ರೀತಿ ಸ್ವಲ್ಪ ನೊರೆ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಇವಾಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು, ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋದು, ಹೀಗೆ ಮಾಡ್ಕೊಳ್ಳಿ. ನೀವು ತೊಗೊಂಡಿರೋ ಎಣ್ಣೆ ಎಲ್ಲ ಖಾಲಿ ಆಗಬೇಕು ಫ್ರೆಂಡ್ಸ್. ಫೈನಲಾಗಿ ಆಗಿದೆ. ಈ ರೀತಿ ಆಗಿದ ತಕ್ಷಣ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಎಲ್ಲ ಹೊರಗಡೆ ಚೆನ್ನಾಗಿ ಬಿಟ್ಕೊಂಡಿದೆ. ಮತ್ತು ಅದು ಕೂಡ ತಣ್ಣಗಾಗುವಷ್ಟರಲ್ಲಿ ಹೀರ್ಕೊಂಡ್ಬಿಡುತ್ತೆ ಎಲ್ಲ ತುಪ್ಪನ ಮತ್ತು ಎಣ್ಣೆನ. ಈ ಥರ ಮೇಲಕ್ಕೆ ನಿಧಾನವಾಗಿ ಒಂದು ಶೇಪ್ ಕೊಟ್ಕೊಳ್ಳಿ. ಫುಲ್ ತಣ್ಣಗಾಗೋವರೆಗೂ ಬಿಡಿ. ಈಗ ಒಂದು 2-3 ನಿಮಿಷ ಆಗಿದ ತಕ್ಷಣ ಈ ಥರ ಎಲ್ಲ ಮೇಲಕ್ಕೆ ಈ ಥರ ನೀಟಾಗಿ ಸವರ್ಕೊಳ್ಳಿ. ಸ್ವಲ್ಪ ತಣ್ಣಗಾಗಿದ್ದ ತಕ್ಷಣ ಕಟ್ ಮಾಡ್ಕೊಳ್ಳಿ. ತುಂಬ ಹೊತ್ತೂ ಬಿಡಬೇಡಿ. ಒಂದು 4-5 ನಿಮಿಷ ಆಗಿದ ತಕ್ಷಣ ಈ ಥರ ಕಟ್ ಮಾಡ್ಕೊಂಬಿಟ್ಟು ಇದು ಫುಲ್ ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಈ ಥರ ಕಟ್ ಮಾಡಿಟ್ಕೊಳ್ಳಿ. ನೋಡಿ, ಮೈಸೂರು ಪಾಕ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ. ನೀವು ಸ್ವಲ್ಪ ಮೆದುವಾಗಿ ಮೈಸೂರು ಪಾಕ್ ಬೇಕು ಅಂದರೆ ಸ್ವಲ್ಪ ಬೇಗನೆ ಆಫ್ ಮಾಡ್ಕೊಳ್ಳಿ ಅಷ್ಟೇ. ಈ ರೀತಿ ಬೇಕು ಅಂತಂದರೆ ಈ ರೀತಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ನೋಡಿ ಯಾವ ರೀತಿಯಾಗಿದೆ. ತುಂಬ ಗಟ್ಟಿನೂ ಅಲ್ಲ, ತುಂಬ ಮೆದುವಾಗೂ ಅಲ್ಲ, ಹದವಾಗಿ ಬಂದಿದೆ ಇದು. ಈ ರೀತಿ ಇದ್ದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ.
ಸಿಹಿ ಕೂಡ ಕರೆಕ್ಟಾಗಿರುತ್ತೆ.